ಫಾರ್ಮೇಷನ್ ಆಫ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ. ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಬಿಟ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಆಫ್ಟರ್ ಕಂಪ್ಲೀಷನ್ ಆಫ್ ಫಾರ್ಮೇಷನ್ ಆಫ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್, ನೌ ಇನ್ ದಿಸ್ ವಿಡಿಯೋ we shall start with formation of negative sentences in present continuous tense. ಹಿಂದಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದನ್ನು ಸ್ಟಡಿ ಮಾಡೋಣ. As I told you earlier, it is very easy to form negative sentences in all tenses except simple present and simple past. ಈ ಮೊದಲೇ ನಾನು ಹೇಳಿರುವಂತೆ ಸಾಮಾನ್ಯ ವರ್ತಮಾನ ಕಾಲ ಹಾಗೂ ಸಾಮಾನ್ಯ ಭೂತಕಾಲ ಈ ಎರಡು ಕಾಲಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ ಬಹಳ ಸುಲಭ. To form a negative sentence, we are mainly in need of helping verb and main verb. So, helping verb is apparent in all tenses except simple present and simple past. ಒಂದು ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಹಾಯಕ ಕ್ರಿಯಾಪದ ಮತ್ತು ಪ್ರಧಾನ ಕ್ರಿಯಾಪದ. ಸಾಮಾನ್ಯ ವರ್ತಮಾನ ಕಾಲ ಮತ್ತು ಸಾಮಾನ್ಯ ಭೂತಕಾಲಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಲಗಳಲ್ಲಿ ಸಹಾಯಕ ಕ್ರಿಯಾಪದ ಸ್ಪಷ್ಟವಾಗಿರುತ್ತದೆ. ಆದ್ದರಿಂದ ಈ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯ ರಚನೆ ತುಂಬ ಸುಲಭ. The rule to form a negative sentence is to keep negative word not in between helping verb and main verb. ಒಂದು ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ಸಹಾಯಕ ಕ್ರಿಯಾಪದ ಮತ್ತು ಪ್ರಧಾನ ಕ್ರಿಯಾಪದಗಳ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡಬೇಕಾಗುತ್ತದೆ. ಆಮ್, ಈಸ್ ಆ್ಯಂಡ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್ that we found in present continuous. ಅಪೂರ್ಣ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡುವಂತಹ ಸಹಾಯಕ ಕ್ರಿಯಾಪದಗಳೆಂದರೆ ಆಮ್, ಈಸ್ ಮತ್ತು ಆರ್. ing is added to present form of the main verb. ಕ್ರಿಯಾಪದದ ಮೂಲ ರೂಪಕ್ಕೆ ing ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. ಹಾಗಾದರೆ ಅಪೂರ್ಣ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ ಎಷ್ಟೊಂದು ಸುಲಭ ಅನ್ನೋದನ್ನು ನೋಡಿ. To find the formation of negative sentences in the present continuous, you please follow the symbolic chart. ಅಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯ ರಚನೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಇಲ್ಲಿ ಕೊಟ್ಟಿರುವಂತಹ ಸಿಂಬಾಲಿಕ್ ಚಾರ್ಟ್ ಅನ್ನು ನೋಡಿ. ಸಿಂಗುಲರ್ ಫಸ್ಟ್ ಪರ್ಸನ್ ಐ ಹ್ಯಾಸ್ ದ ಹೆಲ್ಪಿಂಗ್ ವರ್ಬ್ ಆಮ್. ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಆಫ್ ಸೆಕೆಂಡ್ ಪರ್ಸನ್ ಯು ಆ್ಯಂಡ್ ಯು ಹ್ಯಾವ್ ದ ಹೆಲ್ಪಿಂಗ್ ವರ್ಬ್ ಆರ್. Plural third person they also has the helping verb are. Singular third person he, she and it have the helping verb is. Now we have to keep the negative word not in between helping verbs and the main verb. And verb one form, I mean present form of the main verb is added with ing. ಪ್ರಥಮ ಪುರುಷ ಏಕವಚನ I ಇದಕ್ಕೆ ಆಮ್ ಸಹಾಯಕ ಕ್ರಿಯಾಪದ. ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಯು ಆ್ಯಂಡ್ ಯು ಇವುಗಳಿಗೆ ಆರ್ ಸಹಾಯಕ ಕ್ರಿಯಾಪದ. ಹಾಗೂ ತೃತೀಯ ಪುರುಷ ಬಹುವಚನ ದೇ ಇದಕ್ಕೂ ಆರ್ ಸಹಾಯಕ ಕ್ರಿಯಾಪದ. ಮತ್ತು ಏಕವಚನ ತೃತೀಯ ಪುರುಷಗಳಾದ ಹಿ, ಶಿ, ಇಟ್ ಇವುಗಳಿಗೆ ಈಸ್ ಸಹಾಯಕ ಕ್ರಿಯಾಪದವನ್ನು ಬಳಸಲಾಗುತ್ತದೆ. ಇದರೊಂದಿಗೆ ಕ್ರಿಯಾಪದದ ವರ್ತಮಾನ ಕಾಲದ ರೂಪಕ್ಕೆ ing ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. Now to form a negative sentence, just you have to keep negative word not in between helping verb and main verb. ಈಗ ನಕಾರಾತ್ಮಕ ವಾಕ್ಯವನ್ನು ರಚಿಸಲು ಸಹಾಯಕ ಕ್ರಿಯಾಪದ ಮತ್ತು ಪ್ರಧಾನ ಕ್ರಿಯಾಪದದ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಇಡಬೇಕಷ್ಟೆ. Now let us start formation of negative sentence in present continuous. ಈಗ ಅಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯ ರಚನೆಯನ್ನು ಆರಂಭಿಸೋಣ. ಮೊದಲು ಇಲ್ಲಿ ಅಪೂರ್ಣ ವರ್ತಮಾನ ಕಾಲದಲ್ಲಿರುವ ಸಕಾರಾತ್ಮಕ ವಾಕ್ಯಗಳನ್ನು ನೋಡಿ. The wild elephant is rushing towards the village. The student is attending classes. The dog is following you always. The chief minister is conducting the meeting. The river is flowing slowly. The children are drawing beautiful pictures. I am going to attend an interview. The principal is addressing
students gathering. The trees are growing taller. My mother is watering the plants in the garden. Now you take first sentence. The wild elephant is rushing towards the village. Here, is the helping verb and rushing is the main verb. Then you will have to keep not in between them. Then the negative sentence will be, the wild elephant is not rushing towards the village. ಆ ಕಾಡಾನೆಯು ಗ್ರಾಮದತ್ತ ನುಗ್ಗುತ್ತಿಲ್ಲ. The student is attending the class regularly. The student is not attending the class regularly. ಆ ವಿದ್ಯಾರ್ಥಿಯು ವರ್ಗಗಳಿಗೆ ನಿಯಮಿತವಾಗಿ ಹಾಜರಾಗುತ್ತಿಲ್ಲ. The dog is following you always. The dog is not following you always. ಆ ನಾಯಿಯು ನಿನ್ನನ್ನು ಯಾವಾಗಲೂ ಹಿಂಬಾಲಿಸುತ್ತಿಲ್ಲ. The chief minister is conducting the meeting. The chief minister is not conducting the meeting. ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸುತ್ತಿಲ್ಲ. The river is flowing slowly. The river is not flowing slowly. ಆ ನದಿಯು ನಿಧಾನವಾಗಿ ಹರಿಯುತ್ತಿಲ್ಲ. The children are drawing beautiful pictures. The children are not drawing beautiful pictures. ಆ ಮಕ್ಕಳು ಸುಂದರವಾದ ಚಿತ್ರಗಳನ್ನು ಬಿಡಿಸುತ್ತಿಲ್ಲ. I am going to attend an interview. I am not going to attend an interview. ನಾನು ಒಂದು ಸಂದರ್ಶನಕ್ಕೆ ಹಾಜರಾಗಲು ಹೋಗುತ್ತಿಲ್ಲ. The principal is addressing the students gathering. The principal is not addressing the students gathering. ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಸಮೂಹವನ್ನುದ್ದೇಶಿಸಿ ಮಾತನಾಡುತ್ತಿಲ್ಲ. The trees are growing taller. The trees are not growing taller. ಆ ಗಿಡಗಳು ಎತ್ತರವಾಗಿ ಬೆಳೆಯುತ್ತಿಲ್ಲ. My mother is watering the plants in the garden. My mother is not watering the plants in the garden. ನನ್ನ ತಾಯಿಯು ಉದ್ಯಾನವನದಲ್ಲಿ ಸಸ್ಯಗಳಿಗೆ ನೀರುಣಿಸುತ್ತಿಲ್ಲ. So friends, this is the way how to form negative sentences in present continuous. Friends, I hope you have understood it very well. Dear students, you can have your own sentences to practice in the same way. You take some simple sentences in the present continuous, follow the chart given in the video and convert the positive sentences into negative sentence. ವಿದ್ಯಾರ್ಥಿಗಳೇ, ನಿಮ್ಮದೇ ಆದಂಥ ಕೆಲವು ಸರಳ ವಾಕ್ಯಗಳನ್ನು, ಸಕಾರಾತ್ಮಕ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ನಕಾರಾತ್ಮಕ ವಾಕ್ಯಗಳನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿ. Friends, please don't forget to subscribe this channel, like all the videos and share them with your friends. ಸ್ನೇಹಿತರೆ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. In the next video, we shall study how to form negative sentences in present perfect. ಮುಂದಿನ ವಿಡಿಯೋದಲ್ಲಿ ನಾವು ಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದನ್ನು ಸ್ಟಡಿ ಮಾಡೋಣ. Till then, thank you very much.